ನೋಡಿ, ನಾಗವಾಸುಕಿ ಪ್ರಾಚೀನ ಮಂದಿರಗಳಲ್ಲಿ ಪ್ರಯಾಗರಾಜನ ಗಂಗಾ ತಡಿಯಲ್ಲಿರುವಂತ ದೇವಸ್ಥಾನ ನಾಗವಾಸುಕಿ. ಸಾವಿರಾರು ಜನ ಪ್ರತಿದಿನ ಬರ್ತಾರೆ. ನೋಡಿ, ಕರಾವಳಿ ಭಾಗದಲ್ಲಿ ನಾಗಾರಾಧನೆ ಬಗ್ಗೆ ನಾವು ಕೇಳಿದ್ದೀವಿ. ನಾಗನನ್ನು ನಾವು ನಂಬ್ತೀವಿ. ನಾಗನಿಗೆ ಪ್ರಿಯವಾದದ್ದು ಸಿಂಗಾರವು, ಅಡಿಕೆಯ ಸಿಂಗಾರವು. ಅದನ್ನ ಕರಾವಳಿಯಿಂದ ಸುಮಾರು 2500 ಕಿಲೋಮೀಟರ್ ಇಂದ ಹೊತ್ಕೊಂಡು ಬಂದು ಬಿಜೆಪಿ ಮುಖಂಡರೊಬ್ರು ತಂದಿದ್ದಾರೆ ಇಲ್ಲಿಗೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಬೇಳೂರು ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ. ಕುಂಭ ಅಂತ ಹೇಳಿದ್ರೆ ಕುಂಭದ ಮೇಲೆ ವಿಶೇಷ ಇಡತಕ್ಕಂಥದ್ದು ಶೃಂಗಾರ. ಹಾಗಾಗಿ ಸುಮಾರು 2500 ಕಿಲೋಮೀಟರ್ ಇಂದ ನಾನು ಇದನ್ನ ಬಹಳ ಜೋಪಾನವಾಗಿ ತಗೊಂಡು ಬಂದಿದ್ದೇನೆ. ಅದು ವಿಶೇಷವಾದತಕ್ಕಂಥದ್ದು ಇಲ್ಲಿ ಸನ್ನಿಧಿಯಲ್ಲಿ ನಾನು ಇದನ್ನ ಕೈಯಿಂದ ಹಿಡ್ಕೊಂಡ್ ಬರುವಾಗ ಅನೇಕ ಜನ ಇದು ಏನು ಏನು ಅಂತ ಕೇಳ್ತಾ ಇದ್ರು. ನನಕ್ಕಿಂತ ಹೆಚ್ಚು ಇದನ್ನ ಗಮನಿಸ್ತಾ ಇದ್ರು ಬಂದವರೆಲ್ಲ. ಹಾಗಾಗಿ ನನಗನ್ನಿಸ್ತಾ ಇತ್ತು, ಗೊತ್ತಿಲ್ಲ, ಇಷ್ಟು 64,000 ಕೋಟಿ ಜನ ಇಲ್ಲಿ ಬಂದು ಕುಂಭವನ್ನ ಸ್ಪರ್ಶ ಮಾಡಿದ್ದಾರೆ, ಆದ್ರೆ ಯಾರು ಕೂಡ ತರಲಿಕ್ಕಿಲ್ಲ. ಇದು ನಾನು ಅನ್ಕೊಂಡಿದ್ದೀನಿ, ನಾನು ಇದನ್ನ ತರಲಿಕ್ಕೆ ಈ ಭಗವಂತ ಇದನ್ನ ಪ್ರೇರಣೆ ಕೊಟ್ಟು ನಾನು ಬಂದಿದ್ದೀನಿ ಅಂತ ಅಂತೀನಿ. ನನಗೆ ಬಹಳ ಖುಷಿ ಅನಿಸಿದೆ. ಯಾಕಂದ್ರೆ ಈ ಪುಷ್ಪವನ್ನ ಇಲ್ಲಿಗೆ ಮುಟ್ಸೋದಂದ್ರೆ ಅಷ್ಟು ವಿಚಾರ ಅಲ್ಲ, ಅವನ ಇಚ್ಛೆನೂ ಇರಬಹುದು, ಆ ದೇವಿಯ ಇಚ್ಛೆನೂ ಇರಬಹುದು. ಹಾಗಾಗಿ ಇದನ್ನ ಇಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ರಾಜು ಅವರು, ಕರುಣಾಕರರು, ಉಮೇಶ್ ಅವರು ಎಲ್ಲರ ಜೊತೆ ಬಂದು ಇದನ್ನ ನಾವು ದೇವರಿಗೆ ನಾಗನಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ತುಂಬಾ ಸಂತೋಷ ಆಗಿದೆ ನನಗೆ. ನೋಡಿ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಬೇಳೂರು ರಾಘವೇಂದ್ರ ಶೆಟ್ರು, ಎಲ್ಲಿಯ ಸಿಂಗಾರವು, ಎಲ್ಲಿಯ ನಾಗವಾಸುಕಿ, ಎಲ್ಲಿಯ ಗಂಗಾತಡಿ, ಎಲ್ಲಿಯ ಪ್ರಯಾಗರಾಜ, ಎಲ್ಲಿಯ ಮಹಾಕುಂಭ. ಇದು ಏನಿದು ಅಗೋಚರ, ಏನಿದು ಶಕ್ತಿ ಅಂತ ಅವಾಗಲೇ ರಾಜು ಅವ್ರು ಹೇಳಿದ್ರು. ಒಂದು ಶಕ್ತಿ, ಅಗೋಚರವಾದ ಶಕ್ತಿ, ಅದು ಎಲ್ಲರನ್ನ ಸೆಳಿತಾ ಇದೆ ಅಂತ ಹೇಳಿ. ಹಾಗಾಗಿ ವಿಶ್ವಗುರು ಆಗುವ ಸಂದರ್ಭದಲ್ಲಿ ಇದೆಲ್ಲ ಮುನ್ಸೂಚನೆ, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ನೋಡಿ, ಎಷ್ಟು ಕ್ಲೀನು. ನಮ್ಮ ಮನೆಗೆ ಒಂದು ಮದುವೆ ಕಾರ್ಯಕ್ರಮ ಆದ್ರೆ 2,000 3,000 ಜನ ಬಂದ್ರೆ ಎಷ್ಟು ಗಡಿಬಿಡಿ ಆಗತ್ತೆ. 64,000 ಕೋಟಿ ಜನ ಬಂದು ಕುಂಭವನ್ನ ಸ್ಪರ್ಶ ಮಾಡಿ ನಮ್ಮನ್ನೆಲ್ಲ ತಂದಿದೆ ಇಲ್ಲಿಗೆ. ಇದು ಸ್ಪರ್ಶ ಮಾಡಬೇಕಾದ್ರೆ ಭಗವಂತನಿಗೆ ಹತ್ರ ಇದ್ದವರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 48 ದಿನ ನಾವು ರಿಪಬ್ಲಿಕ್ ಅನ್ನ ನೋಡ್ಬಿಟ್ಟು ನಾವು ಮೋಟಿವೇಶನ್ ಆಗಿದ್ದೇವೆ. ಇಡೀ ಕನ್ನಡದ ಜನತೆಗೆ ನೀವು ದಿನ ಬೆಳಗ್ಗೆ ಆದ್ರೆ ಸುದ್ದಿಯನ್ನ ಮುಡಿಸ್ತಾ ಇದ್ರಿ. ನಮ್ಗೆ ಇಲ್ಲಿ ಸುಮಾರು 1,700 ಕಿಲೋಮೀಟರ್ ದೂರದಲ್ಲಿರುವ ವಿಷಯ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ರಿಪಬ್ಲಿಕ್ ಅಂದ್ರೆ ಕುಂಭಮೇಳ ಅಂದ್ರೆ ರಿಪಬ್ಲಿಕ್ ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಮುಖ್ಯಸ್ಥರಿಗೆ ಮತ್ತೆ ನಿಮ್ಮ ವಿಶೇಷವಾಗಿ ನಮ್ಮ ರಂಜಿತ್ ಶಿರೋರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಬಂದ ಆದ್ಮೇಲೂ ಕೂಡ ಇಲ್ಲಿ ನಮ್ಮ ಕನ್ನಡಿಗರು, ವಿಶೇಷವಾಗಿ ಕನ್ನಡಿಗರು ಸಿಗ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಶಿವನ ದರ್ಶನವನ್ನ ಮಾಡಿ ಬಂದಿದ್ದೀವಿ. ಹಾಗಾಗಿ ಇದನ್ನ ಯಾರ್ಯಾರು ಬಂದು ಈ ಪುಣ್ಯ ಸ್ಥಳವನ್ನ ನೋಡಿದ್ದಾರೆ ಅವರು ಜೀವನ ಪಾವನ ಆಯಿತು ಅಂತ ನಾನು ಅನ್ಕೊಂತೀನಿ. ನೋಡಿ, ಇದು ಮಹಾ ಕುಂಭಮೇಳದ ವಿಚಾರ. ಆ ಮೂಲಕ ನಾಗವಾಸುಕಿಗೆ ತಂದಿರುವಂತ ಈ ಸಿಂಗಾರಹು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲರೂ ಒಂದ್ಸಲ ಕೈ ಮೇಲೆತ್ತಿ ಹೇಳುವ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ನಾಗವಾಸುಕಿ ಪ್ರಾಚೀನ ಮಂದಿರಗಳಲ್ಲಿ ಪ್ರಯಾಗರಾಜನ ಗಂಗಾ ತಡಿಯಲ್ಲಿರುವಂತ ದೇವಸ್ಥಾನ ನಾಗವಾಸುಕಿ. ಸಾವಿರಾರು ಜನ ಪ್ರತಿದಿನ ಬರ್ತಾರೆ. ನೋಡಿ, ಕರಾವಳಿ ಭಾಗದಲ್ಲಿ ನಾಗಾರಾಧನೆ ಬಗ್ಗೆ ನಾವು ಕೇಳಿದ್ದೀವಿ. ನಾಗನನ್ನು ನಾವು ನಂಬ್ತೀವಿ. ನಾಗನಿಗೆ ಪ್ರಿಯವಾದದ್ದು ಸಿಂಗಾರವು, ಅಡಿಕೆಯ ಸಿಂಗಾರವು. ಅದನ್ನ ಕರಾವಳಿಯಿಂದ ಸುಮಾರು 2500 ಕಿಲೋಮೀಟರ್ ಇಂದ ಹೊತ್ಕೊಂಡು ಬಂದು ಬಿಜೆಪಿ ಮುಖಂಡರೊಬ್ರು ತಂದಿದ್ದಾರೆ ಇಲ್ಲಿಗೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಬೇಳೂರು ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ. ಕುಂಭ ಅಂತ ಹೇಳಿದ್ರೆ ಕುಂಭದ ಮೇಲೆ ವಿಶೇಷ ಇಡತಕ್ಕಂಥದ್ದು ಶೃಂಗಾರ. ಹಾಗಾಗಿ ಸುಮಾರು 2500 ಕಿಲೋಮೀಟರ್ ಇಂದ ನಾನು ಇದನ್ನ ಬಹಳ ಜೋಪಾನವಾಗಿ ತಗೊಂಡು ಬಂದಿದ್ದೇನೆ. ಅದು ವಿಶೇಷವಾದತಕ್ಕಂಥದ್ದು ಇಲ್ಲಿ ಸನ್ನಿಧಿಯಲ್ಲಿ ನಾನು ಇದನ್ನ ಕೈಯಿಂದ ಹಿಡ್ಕೊಂಡ್ ಬರುವಾಗ ಅನೇಕ ಜನ ಇದು ಏನು ಏನು ಅಂತ ಕೇಳ್ತಾ ಇದ್ರು. ನನಕ್ಕಿಂತ ಹೆಚ್ಚು ಇದನ್ನ ಗಮನಿಸ್ತಾ ಇದ್ರು ಬಂದವರೆಲ್ಲ. ಹಾಗಾಗಿ ನನಗನ್ನಿಸ್ತಾ ಇತ್ತು, ಗೊತ್ತಿಲ್ಲ, ಇಷ್ಟು 64,000 ಕೋಟಿ ಜನ ಇಲ್ಲಿ ಬಂದು ಕುಂಭವನ್ನ ಸ್ಪರ್ಶ ಮಾಡಿದ್ದಾರೆ, ಆದ್ರೆ ಯಾರು ಕೂಡ ತರಲಿಕ್ಕಿಲ್ಲ. ಇದು ನಾನು ಅನ್ಕೊಂಡಿದ್ದೀನಿ, ನಾನು ಇದನ್ನ ತರಲಿಕ್ಕೆ ಈ ಭಗವಂತ ಇದನ್ನ ಪ್ರೇರಣೆ ಕೊಟ್ಟು ನಾನು ಬಂದಿದ್ದೀನಿ ಅಂತ ಅಂತೀನಿ. ನನಗೆ ಬಹಳ ಖುಷಿ ಅನಿಸಿದೆ. ಯಾಕಂದ್ರೆ ಈ ಪುಷ್ಪವನ್ನ ಇಲ್ಲಿಗೆ ಮುಟ್ಸೋದಂದ್ರೆ ಅಷ್ಟು ವಿಚಾರ ಅಲ್ಲ, ಅವನ ಇಚ್ಛೆನೂ ಇರಬಹುದು,
ಆ ದೇವಿಯ ಇಚ್ಛೆನೂ ಇರ್ಬೋದು. ಹಾಗಾಗಿ ಇದನ್ನ ಇಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ರಾಜು ಅವರು, ಕರುಣಾಕರರು, ಉಮೇಶ್ ಅವರು ಎಲ್ಲರ ಜೊತೆ ಬಂದು ಇದನ್ನ ನಾವು ದೇವರಿಗೆ ನಾಗನಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ತುಂಬಾ ಸಂತೋಷ ಆಗಿದೆ ನನಗೆ. ನೋಡಿ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಬೇಳೂರು ರಾಘವೇಂದ್ರ ಶೆಟ್ರು, ಎಲ್ಲಿಯ ಸಿಂಗಾರವು, ಎಲ್ಲಿಯ ನಾಗವಾಸುಕಿ, ಎಲ್ಲಿಯ ಗಂಗಾತಡಿ, ಎಲ್ಲಿಯ ಪ್ರಯಾಗ್ರಾಜ, ಎಲ್ಲಿಯ ಮಹಾಕುಂಭ. ಇದು ಏನಿದು ಅಗೋಚರ, ಏನಿದು ಶಕ್ತಿ ಅಂತ ಅವಾಗಲೇ ರಾಜು ಅವ್ರು ಹೇಳಿದ್ರು, ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಅದು ಎಲ್ಲರನ್ನ ಸೆಳಿತಾ ಇದೆ ಅಂತ ಹೇಳಿ. ಹಾಗಾಗಿ ವಿಶ್ವಗುರು ಆಗುವ ಸಂದರ್ಭದಲ್ಲಿ ಇದೆಲ್ಲ ಮುನ್ಸೂಚನೆ, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ನೋಡಿ ಎಷ್ಟು ಕ್ಲೀನು. ನಮ್ಮ ಮನೆಗೆ ಒಂದು ಮದುವೆ ಕಾರ್ಯಕ್ರಮ ಆದ್ರೆ 2,000 3,000 ಜನ ಬಂದ್ರೆ ಎಷ್ಟು ಗಡಿಬಿಡಿ ಆಗತ್ತೆ. 64,000 ಕೋಟಿ ಜನ ಬಂದು ಕುಂಭವನ್ನು ಸ್ಪರ್ಶ ಮಾಡಿ ನಮ್ಮನ್ನೆಲ್ಲ ತಂದಿದೆ ಇಲ್ಲಿಗೆ. ಇದು ಸ್ಪರ್ಶ ಮಾಡಬೇಕಾದ್ರೆ ಭಗವಂತನಿಗೆ ಹತ್ರ ಇದ್ದವರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 48 ದಿನ ನಾವು ರಿಪಬ್ಲಿಕ್ ಅನ್ನ ನೋಡ್ಬಿಟ್ಟು ನಾವು ಮೋಟಿವೇಶನ್ ಆಗಿದ್ದೇವೆ. ಇಡೀ ಕನ್ನಡದ ಜನತೆಗೆ ನೀವು ದಿನ ಬೆಳಗ್ಗೆ ಆದ್ರೆ ಸುದ್ದಿಯನ್ನ ಮುಡಿಸ್ತಾ ಇದ್ರಿ. ನಮ್ಗೆ ಇಲ್ಲಿ ಸುಮಾರು 1,700 ಕಿಲೋಮೀಟರ್ ದೂರದಲ್ಲಿರುವ ವಿಷಯ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ರಿಪಬ್ಲಿಕ್ ಅಂದ್ರೆ ಕುಂಭಮೇಳ ಅಂದ್ರೆ ರಿಪಬ್ಲಿಕ್ ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಮುಖ್ಯಸ್ಥರಿಗೆ ಮತ್ತೆ ನಿಮ್ಮ ವಿಶೇಷವಾಗಿ ನಮ್ಮ ರಂಜಿತ್ ಶಿರೋರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಬಂದ ಆದ್ಮೇಲೂ ಕೂಡ ಇಲ್ಲಿ ನಮ್ಮ ಕನ್ನಡಿಗರು, ವಿಶೇಷವಾಗಿ ಕನ್ನಡಿಗರು ಸಿಗ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಶಿವನ ದರ್ಶನವನ್ನ ಮಾಡಿ ಬಂದಿದ್ದೀವಿ. ಹಾಗಾಗಿ ಇದನ್ನ ಯಾರ್ಯಾರು ಬಂದು ಈ ಪುಣ್ಯ ಸ್ಥಳವನ್ನ ನೋಡಿದ್ದಾರೆ ಅವರು ಜೀವನ ಪಾವನ ಆಯಿತು ಅಂತ ನಾನು ಅನ್ಕೊಂತೀನಿ. ನೋಡಿ, ಇದು ಮಹಾ ಕುಂಭಮೇಳದ ವಿಚಾರ. ಆ ಮೂಲಕ ನಾಗವಾಸುಕಿಗೆ ತಂದಿರುವಂತ ಈ ಸಿಂಗಾರಹು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲರೂ ಒಂದ್ಸಲ ಕೈ ಮೇಲೆತ್ತಿ ಹೇಳುವ ನಮ ಪಾರ್ವತಿ ಪತೆ ಹರ ಹರ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ನಾಗವಾಸುಕಿ ಪ್ರಾಚೀನ ಮಂದಿರಗಳಲ್ಲಿ ಪ್ರಯಾಗರಾಜನ ಗಂಗಾ ತಡಿಯಲ್ಲಿರುವಂತ ದೇವಸ್ಥಾನ ನಾಗವಾಸುಕಿ. ಸಾವಿರಾರು ಜನ ಪ್ರತಿದಿನ ಬರ್ತಾರೆ. ನೋಡಿ, ಕರಾವಳಿ ಭಾಗದಲ್ಲಿ ನಾಗಾರಾಧನೆ ಬಗ್ಗೆ ನಾವು ಕೇಳಿದ್ದೀವಿ. ನಾಗನನ್ನು ನಾವು ನಂಬ್ತೀವಿ. ನಾಗನಿಗೆ ಪ್ರಿಯವಾದದ್ದು ಸಿಂಗಾರವು, ಅಡಿಕೆಯ ಸಿಂಗಾರವು. ಅದನ್ನ ಕರಾವಳಿಯಿಂದ ಸುಮಾರು 2,500 ಕಿಲೋಮೀಟರ್ ಹೊತ್ಕೊಂಡು ಬಂದು ಬಿಜೆಪಿ ಮುಖಂಡರೊಬ್ರು ತಂದಿದ್ದಾರೆ ಇಲ್ಲಿಗೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಬೇಳೂರು ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ. ಕುಂಭ ಅಂತ ಹೇಳಿದ್ರೆ ಕುಂಭದ ಮೇಲೆ ವಿಶೇಷ ಇಡತಕ್ಕಂಥದ್ದು ಶೃಂಗಾರ. ಹಾಗಾಗಿ ಸುಮಾರು 2,500 ಕಿಲೋಮೀಟರ್ ಇಂದ ನಾನು ಇದನ್ನ ಬಹಳ ಜೋಪಾನವಾಗಿ ತಗೊಂಡು ಬಂದಿದ್ದೇನೆ. ಅದು ವಿಶೇಷವಾದತಕ್ಕಂಥದ್ದು ಇಲ್ಲಿ ಸನ್ನಿಧಿಯಲ್ಲಿ. ನಾನು ಇದನ್ನ ಕೈಯಿಂದ ಹಿಡ್ಕೊಂಡ್ಬರುವಾಗ ಅನೇಕ ಜನ ಇದು ಏನು ಅಂತ ಕೇಳ್ತಾ ಇದ್ರು. ನನಕ್ಕಿಂತ ಹೆಚ್ಚು ಇದನ್ನ ಗಮನಿಸ್ತಾ ಇದ್ರು ಬಂದವರೆಲ್ಲ. ಹಾಗಾಗಿ ನನಗನ್ನಿಸ್ತಾ ಇತ್ತು, ಗೊತ್ತಿಲ್ಲ, ಇಷ್ಟು 64,000 ಕೋಟಿ ಜನ ಇಲ್ಲಿ ಬಂದು ಕುಂಭವನ್ನ ಸ್ಪರ್ಶ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ತರಲಿಕ್ಕಿಲ್ಲ. ಇದು ನಾನು ಅನ್ಕೊಂಡಿದ್ದೀನಿ, ನಾನು ಇದನ್ನ ತರಲಿಕ್ಕೆ ಈ ಭಗವಂತ ಇದನ್ನ ಪ್ರೇರಣೆ ಕೊಟ್ಟು ನಾನು ಬಂದಿದ್ದೀನಿ ಅಂತ ಅಂತೀನಿ. ನನಗೆ ಬಹಳ ಖುಷಿ ಅನಿಸಿದೆ. ಯಾಕಂದ್ರೆ ಈ ಪುಷ್ಪವನ್ನ ಇಲ್ಲಿಗೆ ಮುಟ್ಸೋದಂದ್ರೆ ಅಷ್ಟು ವಿಚಾರ ಅಲ್ಲ, ಅವನ ಇಚ್ಛೆನೂ ಇರಬಹುದು, ಆ ದೇವಿಯ ಇಚ್ಛೆನೂ ಇರಬಹುದು. ಹಾಗಾಗಿ ಇದನ್ನ ಇಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ರಾಜು ಅವರು, ಕರುಣಾಕರರು, ಉಮೇಶ್ ಅವರು ಎಲ್ಲರ ಜೊತೆ ಬಂದು ಇದನ್ನ ನಾವು ದೇವರಿಗೆ ನಾಗನಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ತುಂಬಾ ಸಂತೋಷ ಆಗಿದೆ ನನಗೆ. ನೋಡಿ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಬೇಳೂರು ರಾಘವೇಂದ್ರ ಶೆಟ್ರು, ಎಲ್ಲಿಯ ಸಿಂಗಾರವು, ಎಲ್ಲಿಯ ನಾಗವಾಸುಕಿ, ಎಲ್ಲಿಯ ಗಂಗಾತಡಿ, ಎಲ್ಲಿಯ ಪ್ರಯಾಗ್ರಾಜ, ಎಲ್ಲಿಯ ಮಹಾಕುಂಭ. ಇದು ಏನಿದು ಅಗೋಚರ, ಏನಿದು ಶಕ್ತಿ ಅಂತ ಅವಾಗಲೇ ರಾಜು ಅವ್ರು ಹೇಳಿದ್ರು, ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಅದು ಎಲ್ಲರನ್ನ ಸೆಳಿತಾ ಇದೆ ಅಂತ ಹೇಳಿ. ಹಾಗಾಗಿ ವಿಶ್ವಗುರು ಆಗುವ ಸಂದರ್ಭದಲ್ಲಿ ಇದೆಲ್ಲ ಮುನ್ಸೂಚನೆ, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ನೋಡಿ ಎಷ್ಟು ಕ್ಲೀನು. ನಮ್ಮ ಮನೆಗೆ ಒಂದು ಮದುವೆ ಕಾರ್ಯಕ್ರಮ ಆದ್ರೆ 2,000 3,000 ಜನ ಬಂದ್ರೆ ಎಷ್ಟು ಗಡಿಬಿಡಿ ಆಗತ್ತೆ. 64,000 ಕೋಟಿ ಜನ ಬಂದು ಕುಂಭವನ್ನು ಸ್ಪರ್ಶ ಮಾಡಿ ನಮ್ಮನ್ನೆಲ್ಲ ತಂದಿದೆ ಇಲ್ಲಿಗೆ. ಇದು ಸ್ಪರ್ಶ ಮಾಡಬೇಕಾದ್ರೆ ಭಗವಂತನಿಗೆ ಹತ್ರ ಇದ್ದವರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 48 ದಿನ ನಾವು
ರಿಪಬ್ಲಿಕ್ ಅನ್ನ ನೋಡ್ಬಿಟ್ಟು ನಾವು ಮೋಟಿವೇಶನ್ ಆಗಿದ್ದೇವೆ. ಇಡೀ ಕನ್ನಡದ ಜನತೆಗೆ ನೀವು ದಿನ ಬೆಳಗ್ಗೆ ಆದ್ರೆ ಸುದ್ದಿಯನ್ನ ಮುಡಿಸ್ತಾ ಇದ್ರಿ. ನಮಗೆ ಇಲ್ಲಿ ಸುಮಾರು 1,700 ಕಿಲೋಮೀಟರ್ ದೂರದಲ್ಲಿರುವ ವಿಷಯ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ರಿಪಬ್ಲಿಕ್ ಅಂದ್ರೆ ಕುಂಭಮೇಳ, ಕುಂಭಮೇಳ ಅಂದ್ರೆ ರಿಪಬ್ಲಿಕ್ ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಮುಖ್ಯಸ್ಥರಿಗೆ ಮತ್ತೆ ನಿಮ್ಮ ವಿಶೇಷವಾಗಿ ನಮ್ಮ ರಂಜಿತ್ ಶಿರೋರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಬಂದ ಆದ್ಮೇಲೂ ಕೂಡ ಇಲ್ಲಿ ನಮ್ಮ ಕನ್ನಡಿಗರು, ವಿಶೇಷವಾಗಿ ಕನ್ನಡಿಗರು ಸಿಗ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಶಿವನ ದರ್ಶನವನ್ನ ಮಾಡಿ ಬಂದಿದ್ದೀವಿ. ಹಾಗಾಗಿ ಇದನ್ನ ಯಾರ್ಯಾರು ಬಂದು ಈ ಪುಣ್ಯ ಸ್ಥಳವನ್ನ ನೋಡಿದ್ದಾರೆ ಅವರು ಜೀವನ ಪಾವನ ಆಯಿತು ಅಂತ ನಾನು ಅನ್ಕೊಂತೀನಿ. ನೋಡಿ, ಇದು ಮಹಾ ಕುಂಭಮೇಳದ ವಿಚಾರ. ಆ ಮೂಲಕ ನಾಗವಾಸುಕಿಗೆ ತಂದಿರುವಂತ ಈ ಸಿಂಗಾರ ಹೂ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲರೂ ಒಂದ್ಸಲ ಕೈ ಮೇಲೆತ್ತಿ ಹೇಳುವ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.